ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಒಟ್ಟು 19 ಜನ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದು, ಆದರೆ ಬಿಗ್ ಬಾಸ್ ಅವರು ಮೊದಲನೇ ದಿನವೇ ಮನೆಯ ಎಲ್ಲ ಸ್ಪರ್ಧಿಗಳಿಗೂ ಸಹ ಎಲಿಮಿನೇಷನ್ ಶಾಕನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಎಲಿಮಿನೇಷನ್ನಲ್ಲಿ ಒಟ್ಟು 3 ಜನ ಸ್ಪರ್ಧಿಗಳು ತಗಲಾಕೊಂಡಿದ್ದು, ಅದರಲ್ಲಿ ಮೊದಲನೇದಾಗಿ ಮಾಳು, ಹಾಗೆಯೇ ಎರಡನೇದಾಗಿ ರಕ್ಷಿತಾ ಮತ್ತು ಮೂರನೇದಾಗಿ ಸ್ಪಂದನ ಸೋಮಣ್ಣ ಅವರು ಎಲಿಮಿನೇಷನ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಈ 3 ಜನ ಸ್ಪರ್ಧಿಗಳಲ್ಲಿ ನಿಜವಾಗಿಯೂ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ, ಅಥವಾ ಬಿಗ್ ಬಾಸ್ ಅವರು ಸುಮ್ಮನೆ ಮನೆಯ ಸ್ಪರ್ಧಿಗಳಿಗೆ ಎಲಿಮಿನೇಷನ್ ಪ್ರ್ಯಾಂಕನ್ನು ಮಾಡ್ತಿದ್ದಾರಾ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಹಾಗಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಬರುವಂತಹ ಎಲ್ಲ ಬಿಗ್ ಬಾಸ್ ಅಪ್ಡೇಟ್ಸ್ಗಳನ್ನು ನೀವು ಸಹ ಟಿವಿಗಿಂತಲೂ ಮುಂಚೆ ನಮ್ಮ ಚಾನಲ್ನಲ್ಲಿ ವೀಕ್ಷಿಸಬಹುದು. ಹೌದು ಫ್ರೆಂಡ್ಸ್, ಮೊದಲನೇದಾಗಿ ಅಶ್ವಿನಿ ಹಾಗೆಯೇ ಜಾನ್ವಿ ಅವರು ರಕ್ಷಿತಾ ಹಾಗೆಯೇ ಸ್ಪಂದನ ಸೋಮಣ್ಣ ಅವರನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅದಾದ ನಂತರ ಮತ್ತೆ ಮಾಳು ಅವ್ರಿಗೂ ಸಹ ತುಂಬ ಜನ ಸ್ಪರ್ಧಿಗಳು ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ಮನೆಯ 19 ಜನ ಸ್ಪರ್ಧಿಗಳಲ್ಲಿ ರಕ್ಷಿತಾ ಹಾಗೆಯೇ ಸ್ಪಂದನ ಸೋಮಣ್ಣ ಮತ್ತು ಮಾಲು ಅವರು ಈ 3 ಜನ ಸ್ಪರ್ಧಿಗಳು ಟಾರ್ಗೆಟ್ ಆಗಿದ್ದು, ಅದರಲ್ಲಿ 3 ಜನ ಸ್ಪರ್ಧಿಗಳನ್ನು ಎಲಿಮಿನೇಷನ್ನಲ್ಲಿ ಬಿಗ್ ಬಾಸ್ ಅವರು ದೂಡ್ತಾರೆ. ಹಾಗಾಗಿ ಈ ಎಲಿಮಿನೇಷನ್ನಲ್ಲಿ ಬಿಗ್ ಬಾಸ್ ಅವರು ಮನೆಯಿಂದ ಒಬ್ಬ ಸ್ಪರ್ಧಿಯನ್ನು, ಅಂದರೆ ಸ್ಪಂದನ ಸೋಮಣ್ಣ ಅವರನ್ನು ಮನೆಯವರು ಎಲಿಮಿನೇಷನ್ನಲ್ಲಿ ಆಚೆ ಕಳಿಸ್ತಾರೆ. ಆಗ ಬಿಗ್ ಬಾಸ್ ಅವರು ಮನೆಯ ಡೋರ್ ಕೂಡ ತೆಗೆದಿರ್ತಾರೆ ಈ 3 ಜನರನ್ನು ಎಲಿಮಿನೇಟ್ ಮಾಡಬೇಕು ಅಂತ. ಆದರೆ ಕೊನೆಯಲ್ಲಿ ಎಲಿಮಿನೇಷನನ್ನು ಪ್ರ್ಯಾಂಕ್ ಆಗಿ ಮಾಡ್ತಾರೆ ಅಂತ ಬಿಗ್ ಬಾಸ್ ಅವರು ತಿಳಿಸಿರ್ತಾರೆ. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಮೊದಲನೇ ದಿನವೇ ಬಿಗ್ ಬಾಸ್ ಮನೆಯಲ್ಲಿ ಯಾವ ಎಲಿಮಿನೇಷನ್ ಸಹ ನಡೆದಿಲ್ಲ. ಇದು ಬಿಗ್ ಬಾಸ್ ಅವರು ಕೇವಲ TRPಗೆ ಅಷ್ಟೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಬಿಗ್ ಬಾಸ್ ಸೀಸನ್ 12ರ ಮೊದಲನೇ ದಿನದ ಸಂಪೂರ್ಣ ಅಪ್ಡೇಟ್ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.